ನಮಸ್ತೆ ರೈತ ಮಿತ್ರರಿಗೆ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಕೆಲವೊಂದು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಿರೋದ್ರಿಂದ ಈ ವಿಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ. ಇವಾಗ ನಮ್ಮ ಶುಂಠಿಗೆ ಕರೆಕ್ಟಾಗಿ 53ನೇ ದಿನ, ಹಾಗಾಗಿ ಮೊದಲನೇ ಸ್ಪ್ರೇ ಕೊಡೋಣ ಅಂತೇಳಿ ಬಂದಿದ್ದೀನಿ. 45ನೇ ದಿನಕ್ಕೆ ಮೊದಲನೇ ಸ್ಪ್ರೇ ಕೊಡಬೇಕಾಗಿತ್ತು, ಆದರೆ ಸ್ವಲ್ಪ ಕೆಲಸದ ವಿಳಂಬದಿಂದ ಸ್ವಲ್ಪ ಲೇಟ್ ಆಯಿತು. ಏನೇನು ಸ್ಪ್ರೇ ಕೊಡ್ತಾಯಿದ್ದೀನಿ, ಯಾವ ರೀತಿ ಸ್ಪ್ರೇ ಕೊಡ್ತೀನಿ ಅಂತೇಳಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಶುಂಠಿ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ನಮ್ಮದು ಆರೋಗ್ಯಕರವಾಗಿದೆ ಶುಂಠಿ. ಹಾಗಾಗಿ ನಾನು ಹೇಳುವಂತಹ ಸ್ಪ್ರೇ ನಮ್ಮ ಶುಂಠಿಗೆ ಅದು ಅನುಗುಣವಾಗಿರುತ್ತೆ. ನೀವು ನಿಮಗೇನಾದ್ರು ತೊಂದರೆ ಇದ್ದರೆ ಅಥವಾ ನಿಮ್ಮ ಶುಂಠಿ ಯಾವ ಥರ ಇದೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿದರೆ ನಾನು ಯಾವ ರೀತಿಯಾದಂಥ ಸ್ಪ್ರೇಗಳನ್ನ ಕೊಡ್ಬೋದು ಅಂತ ಹೇಳ್ತೀನಿ. ನಾನು ಆಲ್ರೆಡಿ ಒಂದು 200 ಲೀಟರ್ ಬ್ಯಾರಲಲ್ಲಿ ನೀರನ್ನ ತುಂಬಿಸ್ಕೊಂಡಿದ್ದೀನಿ. ಎಲ್ಲ ಫುಲ್ಲು ಒಂದು ರೆಡಿಯಾಗಿ ಸೆಟಪ್ ಬಂದಿದ್ದೀನಿ. ನಾನೀಗ ಮೊದಲನೇ ಸ್ಪ್ರೇನ ಕೊಡ್ತಾ ಇರೋದು ಇಂಡೋಲೇಸರ್ ಟಾನಿಕ್ಕು, ಸಾಫು ಮತ್ತು ಕ್ಲೋರೋ. ಇಷ್ಟೇ ಮೂರೇ ನಾನು ಕಾಂಬಿನೇಷನ್ ಮಾಡ್ತಾ ಇರೋದು. ಅತಿಯಾಗಿ ಯಾವುದೇ ರೀತಿಯಾದಂತಹ ಜಾಸ್ತಿ ಕೆಮಿಕಲ್ಗಳನ್ನ ನೀವು ದಯವಿಟ್ಟು ಕಾಂಬಿನೇಷನ್ ಮಾಡಬೇಡಿ. ಕಾಂಬಿನೇಷನ್ ಮಾಡಿದರೆ ಯಾವೂ ಕೂಡ ಸರಿಯಾಗಿ ಕೆಲಸ ಮಾಡಲ್ಲ. ಇಂಡೋಲೇಸರ್ ಟಾನಿಕ್ನ ಏನಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ, ಶುಂಠಿ ಮತ್ತು ಬಾಳೆ ಹಾಕಿರೋದ್ರಿಂದ ನೆರಳಿದೆ, ಹಾಗಾಗಿ ಸುಮ್ಮನೆ ಸ್ವಲ್ಪ ಬೆಳೆದಿದೆ ಹೆಚ್ಚಾಗಿ, ಹಾಗೆ ಮರಿಗಳ ಸಂಖ್ಯೆ ಜಾಸ್ತಿ ಇಲ್ಲ. ಹಾಗಾಗಿ ನಾನು ಇಂಡೋಲೇಸರ್ ಟಾನಿಕ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ನೀವು ಲಿಬ್ರಲ್ TMXನ ಮಾಡಿ ಅಂತೇಳಿ. ಲಿಬ್ರಲ್ TMXನ ಏನಕ್ಕೆ ಮಾಡಬೇಕು ಅಂದರೆ, ನಿಮಗೇನಾದ್ರು ಪೋಷಕಾಂಶಗಳ ಕೊರತೆ ಇದ್ದರೆ ನೀವು ಲಿಬ್ರಲ್ TMXನ ಮಾಡಿ. ಇಲ್ಲ ಅಂದರೆ ನಮ್ಮದು ಚೆನ್ನಾಗಿದೆ, ಇನ್ನೂ ಕೂಡ ನಮಗೆ ಜಾಸ್ತಿ ಡೆವಲಪ್ಮೆಂಟ್ ಬೇಕು ಅಂದರೆ ಯಾವುದಾದ್ರು ಒಂದು ಅತ್ಯುತ್ತಮ ಕಂಪನಿಯ ಟಾನಿಕ್ಗಳನ್ನ ಯೂಸ್ ಮಾಡಿ. ನಾನು ಅದೆಷ್ಟು ಯೂಸ್ ಮಾಡ್ತಿರೋದು ಸಾಫು. ನಿಮಗೆ ಸಾಫ್ ಬಗ್ಗೆ ಎಲ್ಲ ನಿಮಗೆ ಗೊತ್ತು. ರೋಗಕ್ಕೂ ಕೂಡ ಆಗುತ್ತೆ, ಹಾಗೂ ಸ್ವಲ್ಪ ಮಟ್ಟಿಗೆ ಏನಾದರೂ ಚಿಕ್ಕ ರೋಗ ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ. ಇನ್ನೊಂದು ನಾನು ಯೂಸ್ ಮಾಡ್ತಿರೋದು ಕ್ಲೋರೋ. ಕೀಟಗಳು ಇದ್ದರೆ ಅದು ಸಂಪೂರ್ಣವಾಗಿ ಗುಣಮುಖವಾಗುತ್ತೆ. ದಯವಿಟ್ಟು ಜಾಸ್ತಿ ಯಾವುದೇ ಕಾರಣಕ್ಕೂ ಕಾಂಬಿನೇಷನ್ ಮಾಡಲಿಕ್ಕೆ ಹೋಗ್ಬೇಡಿ. ನೀವು ಕಾಂಬಿನೇಷನ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಅದು ಸರಿಯಾಗಿ ಕೆಲಸ ಮಾಡಲ್ಲ. 2 ರಿಂದ 3 ಮಾತ್ರ ಕಾಂಬಿನೇಷನ್ ಮಾಡಿ ಉತ್ತಮವಾಗಿ ಸ್ಪ್ರೇ ಮಾಡಿ. ನಮ್ಮ ಶುಂಠಿ ಚೆನ್ನಾಗಿರೋದ್ರಿಂದ ನಾನು ಇನ್ನೂ ಕೂಡ ಹೊಡ್ತಾ ಬರಲಿ, ಮರಿಗಳ ಸಂಖ್ಯೆ ಜಾಸ್ತಿ ಆಗಲಿ ಅಂತೇಳಿ ನಾನು ಇಂಡೋಲೇಸರ್ ಟಾನಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮದೇನಾದ್ರೂ ಪೋಷಕಾಂಶಗಳ ಸಮಸ್ಯೆ ಇದ್ದರೆ ಪೋಷಕಾಂಶಗಳನ್ನು ಕಾಂಬಿನೇಷನ್ ಮಾಡಿಕೊಂಡು ಸ್ಪ್ರೇ ಮಾಡಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ನನಗೆ ನನ್ನ ಶುಂಠಿ ಆರೋಗ್ಯಕರವಾಗಿ ತುಂಬ ಚೆನ್ನಾಗಿದೆ. ಬಿಸಿಲಲ್ಲೂ ಕೂಡ ತುಂಬ ಚೆನ್ನಾಗಿದೆ, ನೆರಳಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಕೆಲಸದ ವಿಳಂಬ ಇರೋದ್ರಿಂದ ನಾನು ಅದನ್ನು ಇನ್ನೂ ಮಣ್ಣು ಹಾಕ್ಸೋಕ್ಕಾಗಿಲ್ಲ. 45ನೇ ದಿನಕ್ಕೆ 50 ದಿನಕ್ಕೆ ಮಣ್ಣು ಹಾಕ್ಸ್ಬೇಕಾಗಿತ್ತು, ಬಟ್ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಊರ ಕಡೆ. ನಿಮಗೆ ಯಾವುದೇ ರೀತಿ ಮಾಹಿತಿಗಳು ಬೇಕು ಅಂತ ಹೇಳಿದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ನಿಮಗೆ ಮಾಹಿತಿಯನ್ನು ಧನ್ಯವಾದಗಳು. ನಿಮಗೇನಾದರೂ ಯಾವುದೇ ರೀತಿ ಡೌಟ್ಗಳಿದ್ದರೆ ದಯವಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ.